ತುಮಕೂರು ಜಿಲ್ಲೆ ತಿಪಟೂರು ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂರಾರು ವರ್ಷಗಳಿಂದ ಇರುವ ಅರಳಿಕಟ್ಟೆಯನ್ನ ದೇವಾಲಯದ ನಿರ್ಮಾಣ ಹೆಸರಿನಲ್ಲಿ ತೆರವುಗೊಳಿಸುವುದನ್ನು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ವಿರೋಧಿಸಿದ್ದಾರೆ. ಭಕ್ತಾದಿಗಳ ಪರವಾಗಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್, ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ತಿಪಟೂರು ನಗರದ ಪುರಾತನ ದೇವಾಲಯವಾಗಿದ್ದು, ದೇವಾಲಯದ ಮುಂಭಾಗದಲ್ಲಿ ಇರುವ ಅಶ್ವತ್ಥಕಟ್ಟೆ, ಬನ್ನಿಮರ, ಅತ್ತಿಮರ, ಬಿಲ್ವಪತ್ರೆ ಮರಗಳು ಹಲವಾರು ವರ್ಷಗಳಿಂದ ಪೂಜೆಗೊಳ್ಳುತ್ತಿವೆ. ಭಕ್ತರಲ್ಲಿ ಧಾರ್ಮಿಕ ಭಾವನೆ ಉಂಟು ಮಾಡಿವೆ. ಆದರೆ ಶಾಸಕರು ಹಾಗೂ ತಾಲೂಕು ಆಡಳಿತ ಅವೈಜ್ಞಾನಿಕವಾಗಿ ಪೌಳಿ ನಿರ್ಮಾಣ ಮಾಡುವ ಉದ್ದೇಶದಿಂದ ಅಶ್ವತ್ಥಕಟ್ಟೆ ತೆರವುಗೊಳಿಸಲು ಮುಂದಾಗಿರುವುದು ತೀವ್ರ ಖಂಡನೀಯ ಎಂದಿದ್ದಾರೆ. ತಾಲೂಕು ಆಡಳಿತ ಅಶ್ವತ್ಥಕಟ್ಟೆ ಹಾಗೂ ಬನ್ನಿಮರ, ಅತ್ತಿಮರ, ಬಿಲ್ವಪತ್ರೆ ಮರಗಳನ್ನು ತೆರವುಗೊಳಿಸದಂತೆ ಸುರಕ್ಷಿತವಾಗಿ ಪೌಳಿ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಅನಾದಿ ಕಾಲದಿಂದಲೂ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅಶ್ವತ್ಥಕಟ್ಟೆ ಇದೆ. ಆದರೆ ಸುಮಾರು 3.5 ಎಕರೆ ಜಾಗವಿದ್ದರೂ ತಾಲೂಕು ಆಡಳಿತ ಅಶ್ವತ್ಥಕಟ್ಟೆಯನ್ನ ತೆರವುಗೊಳಿಸಲು ಮುಂದಾಗಿರುವುದು ಸರಿಯಲ್ಲ. ಕೂಡಲೇ ಭಕ್ತಾದಿಗಳ ಆಶಯದಂತೆ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಪೌಳಿ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸೊಪ್ಪು ಗಣೇಶ, ಭಾರತಿ ಮಂಜುನಾಥ್, ಯೋಗೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತೆಗೆದು ಮಾಡೋ ಯೋಜನೆಗೆ ನಮ್ದು ಯಾವುದು ಸಹಕಾರ ಇಲ್ಲ, ನಾವು ಯಾರು ಒಪ್ಪೋದಿಲ್ಲ ಇಂಥ ಈ ಮೂಲಕ ಶಾಸಕರಿಗೂ ಸಹ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವರು ತಕ್ಷಣ ಕೈ ಬಿಡಬೇಕು. ಮತ್ತು ಯಾರು ಇಲ್ಲಿ ಮರ ಕಡಿಯೋಕ್ಕೆ ಬರ್ತಾರೆ ಅವ್ರಿಗೇನಾದರೂ ಇಲ್ಲಿ ಬಂದಾಗ ತೊಂದರೆ ಆದರೆ ಅವ್ರಿಗೆ ಯಾರೂ ಜವಾಬ್ದಾರಲ್ಲ. ಅವ್ರು ಯಾರಾದರೂ ಬಂದು ಕಡಿಯೋಕ್ಕೆ ಮತ್ತೊಂದು ಹೋಗಿ ಜನಗಳು ಅವ್ರಿಗೇನಾದ್ರು ನುಗ್ಗಿ ಹೊಡೆದು ಬಡಿದು ಮಾಡಿದ್ರೆ ನಾವು ಯಾರೂ ಜವಾಬ್ದಾರಲ್ಲ. ಆ ಎಚ್ಚರಿಕೆಯನ್ನು ನಾವು ಕೊಡ್ತಿದ್ದೀನಿ. ಅವ್ರು ಯಾವುದೇ ಕಾರಣಕ್ಕೂ ಬರ್ಕೊಡ್ತಿದ್ವಿ. ನನಗೆ ನಿನ್ನೆ ಬಂದು ಕುಯ್ದಿರೋ ಅವ್ರ ವಿಚಾರದಲ್ಲಿ ಮಾಡಿದಾಗ ಫಾರೆಸ್ಟ್ ಆಫೀಸರ್ ತಿಳಿಸಿದರೆ ಅವ್ರು ಯಾವುದೇ ಅನುಮತಿ ಕೊಟ್ಟಿಲ್ಲ, ಮತ್ತು ಯಾವುದೇ ಟೆಂಡರು ಅವನು ತಗೊಂಡು ದಾಖಲೆ ಇಲ್ಲ. ಆದ್ದರಿಂದ RFOಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ, ತಕ್ಷಣ ಅವ್ರಗಳ ಮೇಲೆ ಕ್ರಮ ತಗೋಬೇಕು. ಯಾರು ಮರ ಕಡ್ದಿದ್ದಾರೆ, ಹಬೀಬುಲ್ಲಾ ಅಂತ ಯಾರೋ ಇದ್ದಾನೆ, ಅವನ ಮೇಲೆ ಕ್ರಮ ತಗೋಬೇಕು. ಮತ್ತು ಮುಂದೆ ಇದಕ್ಕೇನು ಆಗದಂಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಈ ಮರದ ರಕ್ಷಣೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ.